ನಮಸ್ಕಾರ ವೀಕ್ಷಕರೇ. ಈ ದಿನ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ತಿಳ್ಕೊಳ್ಳೋಣ. ವಾಸ್ತುನಲ್ಲಿ ನಾವು ಸಾಮಾನ್ಯವಾಗಿ ಬಹಳಷ್ಟು ಒತ್ತು ಕೊಡುವಂಥದ್ದು ಏನಂತಂದರೆ ಯಾವ್ಯಾವ ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಯಾವ ಭಾಗಗಳು ಬರಬೇಕು, ಅಂದರೆ ಅಡುಗೆ ಮನೆ ಎಲ್ಲಿ ಬರಬೇಕು, ಟಾಯ್ಲೆಟ್ ಎಲ್ಲಿ ಬರಬೇಕು, ಬೆಡ್ರೂಮ್ ಎಲ್ಲಿ ಬರಬೇಕು, ಇದೆಲ್ಲವೂ ಮುಖ್ಯವಾಗಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಇವೆಲ್ಲವನ್ನೂ ಸರಿಯಾದ ರೀತಿಯಲ್ಲಿ ಮಾಡಿ ನೀವು ಇದ್ದರೂ ಕೂಡ ಕೆಲವು ಮನೆಗಳಲ್ಲಿ ಆ ದೋಷಯುಕ್ತವಾಗಿರುತ್ತೆ. ಹೇಗಿರುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ನಾವು ಆ ಭೂಮಿಯನ್ನು, ಆ ನೆಲವನ್ನು ಅಥವಾ ನೆಲದಿಂದ ಬರುವಂತಹ ದೋಷಗಳೇನಿದೆ ಅದರ ಬಗ್ಗೆ ಗಮನವನ್ನು ನಾವು ಕೊಟ್ಟಿರೋದಿಲ್ಲ. ಹಾಗಾಗಿ ಆ ಭೂಮಿಯಲ್ಲಿರ್ತಕ್ಕಂತಹ ದೋಷವು ಮನೆ ಕಟ್ಟಿ ಗೃಹಪ್ರವೇಶ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳು ಉದ್ಭವಿಸಿ ಆ ಮನೆಯಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತವೆ. ಅದಕ್ಕೆ ನೀವು ವಾಸ್ತು ಪ್ರಕಾರವಾಗಿ ಏನು ಮನೆ ಕಟ್ಟಿರ್ತೀರಾ, ಅದಕ್ಕಿಂತ ಮುಖ್ಯವಾಗಿ ನೀವು ವಾಸ ಮಾಡುವ ಸ್ಥಳದಲ್ಲಿ ಅಥವಾ ಭೂಮಿಯಲ್ಲಿ ಇರತಕ್ಕಂತಹ ದೋಷಗಳನ್ನು ನೀವು ಪರಿಹಾರ ಮಾಡಿಕೊಂಡು ತದನಂತರವೇ ನೀವು ಮನೆಯನ್ನು ಕಟ್ಟಬೇಕು. ಇದಕ್ಕೆ ನಾವು ಶಲ್ಯ ದೋಷ ಅಂತ ಕರಿತೀವಿ. ಈ ಶಲ್ಯ ದೋಷ ಹೇಗಿರಲಿಕ್ಕೆ ಸಾಧ್ಯ? ಹೇಗಿರುತ್ತೆ ಶಲ್ಯ ದೋಷ ಅಂದರೆ, ಆ ಭೂಮಿಯಲ್ಲಿ ಯಾವುದೋ ಸತ್ತ ಪ್ರಾಣಿಯ ದೇಹವಿರಬಹುದು, ಅಥವಾ ಮನುಷ್ಯನ ದೇಹವನ್ನೇ ಹಾಕಿರಬಹುದು, ಅಥವಾ ಹುತ್ತಗಳು ಇರುವಂತಹ ಜಾಗವಾಗಿರಬಹುದು. ಈ ರೀತಿ ಇದ್ದ ಜಾಗಗಳನ್ನು ಅದನ್ನು ಸಮತಟ್ಟನ್ನು ಮಾಡಿ ನಿಮಗೆ ಗೊತ್ತಿಲ್ಲದೆ ಯಾರೋ ಬೇರೆ ಮಾರಾಟ ಮಾಡಿ ನೀವು ಅದನ್ನು ನೋಡದೆ ವಾಸ್ತು ಪ್ರಕಾರವಾಗಿ ಆಯಾ ಎಲ್ಲವನ್ನೂ ನೋಡಿಕೊಂಡು ನೀವು ಮನೆ ಕಟ್ಟಿದ್ದರೂ ಸಹ ಈ ರೀತಿ ಶಲ್ಯ ದೋಷವಿದ್ದರೆ ಆ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಮನೆ ಅರ್ಧಂಬರ್ಧಕ್ಕೆ ನಿಂತು ಹೋಗೋಕ್ಕೂ ಸಾಧ್ಯತೆಗಳು ಕೂಡ ಆಗುತ್ತೆ ಆ ದೋಷಗಳಿಂದ. ಇದನ್ನು ನೀವು ಪರಿಶೀಲಿಸಿ ಅಥವಾ ತಿಳಿದವರ ಹತ್ರ ತಿಳಿಸಿಕೊಂಡು ಅಲ್ಲಿ ಉತ್ತಯದ ಅಂಶಗಳು ಇದೆಯಾ ಅಥವಾ ಶಲ್ಯ ದೋಷ ಇದೆಯಾ ಇವೆಲ್ಲವನ್ನು ನೀವು ನೋಡಬೇಕಾಗುತ್ತೆ. ಇನ್ನೂ ಒಂದು ರೀತಿ ನೋಡೋದಾದಾಗ, ನೀವು ಪಾಯ ತೆಗೆಯುವ ಸಂದರ್ಭಗಳಲ್ಲಿ ಯಾವ ವಸ್ತುಗಳು ನಿಮಗೆ ಸಿಗಬಹುದು ಅನ್ನೋದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಯಾವ ಥರ ವಸ್ತುಗಳು ಸಿಗಬಹುದು? ಕೆಲವು ಸಂದರ್ಭಗಳಲ್ಲಿ ಮೂಳೆಗಳು ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ನೀವು ಪಾಯ ತೆಗೆಯುವಾಗ ಮೂಳೆಗಳು ಸಿಕ್ಕಿರುತ್ತೆ, ಮಡಕೆ ಚೂರುಗಳು ಸಿಕ್ಕಿರುತ್ತೆ, ಇರುವೆಯ ಗೂಡುಗಳು ಸಿಕ್ಕಿರುತ್ತೆ, ಅದರಲ್ಲಿ ಅಕ್ಕಿ ಧಾನ್ಯ ಆ ಥರ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ, ಕಪ್ಪೆಗಳು ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿಯಲ್ಲಿ ಗೆದ್ದಲಿನ ಗೂಡು ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಒಂದೊಂದು ವಸ್ತುಗಳು ಸಿಕ್ಕಿದ ಹಾಗಲೂ ಕೂಡ ಅದು ಒಂದೊಂದು ರೀತಿಯ ಫಲಗಳನ್ನು ಹೇಳುತ್ತೆ. ಹಾಗಾಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ನೀವು ಇದನ್ನೆಲ್ಲ ಗಮನಿಸಿ ನೋಡಿ ನೀವು ಮನೆಯನ್ನು ಕಟ್ಟಿಕೊಂಡರೆ ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.